ದೇವೀಸ್ ಕಿಚನ್, ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ ಬನ್ನಿ ಅಡುಗೆ ಕಲಿಯೋಣ. ಹಾಯ್ ಹಲೋ, ಎಲ್ಲರಿಗೂ ಕೂಡ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಮಾವಿನ ಮೇಳ ನಡೀತಾ ಇದೆ ಅಲ್ವಾ? ಸೊ ಮಾವಿನ ಮೇಳದಲ್ಲಿ ಮಾವಿನಕಾಯಿಂದ ತರಹೇವಾರಿ ತಿಂಡಿ ಮಾಡೋದು, ಪದಾರ್ಥಗಳು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕಲ್ತ್ಕೊಳ್ತೀರಾ ಮದುವೆ ಮನೆಯಲ್ಲಿ ಮಾಡುವಂಥ ಅಚ್ಚುಕಟ್ಟಾದಂಥ ಮಾವಿನಕಾಯಿ ಚಟ್ನಿಯನ್ನು. ನಿಮ್ಮ ಮನೆಯಲ್ಲಿ ಮಾಡುವಂಥ ಮಾವಿನಕಾಯಿ ಚಟ್ನಿಯೇ ಬೇರೆ, ಈ ಚಟ್ನಿಯೇ ಬೇರೆ. ಇದೇ ರೀತಿ ನಾವು ನಮ್ಮ ಮನೆಯಲ್ಲಿ ಮಾಡೋದು ಕೂಡ. ಸೊ ಆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ, ಇಲ್ಲಿವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ವಿಡಿಯೋಗಳನ್ನು ಅಂತ ಹೇಳ್ತಾ ಬನ್ನಿ ತಿಳ್ಕೊಳ್ಳೋಣ ಬೇಕಾದಂಥ ಪದಾರ್ಥಗಳು ಏನೇನು ಇದಕ್ಕೆ ಅಂತ. ನಮ್ಮ ಇವತ್ತಿನ ಚಟ್ನಿಯ ಒಂದು ಮೂಲ ಪದಾರ್ಥ ಅಂದರೆ ಮಾವಿನಕಾಯಿ. ತೋತಾಪುರಿ ಇರ್ಬೋದು, ಮಾವಿನಕಾಯಿ ಬೇರೆ ಇರ್ಬೋದು, ಯಾವುದೇ ಇರ್ಬೋದು. ಸ್ವಲ್ಪ ಹುಳಿ ಇರಲಿ, ಚೆನ್ನಾಗಿರುತ್ತೆ. ತೋತಾಪುರಿ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟಿಶ್ ಇರುವಂಥ ತೋತಾಪುರಿ ತೊಗೊಂಡ್ರೆ ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಆಗುತ್ತೆ, ಬೇಡ. ಸೊ ಹುಳಿ ಮಾವಿನಕಾಯಿ ಒಂದು, ಬೆಲ್ಲ ಒಂಚೂರು ಬೇಕಾಗುತ್ತೆ, ಆಮೇಲೆ ಉಪ್ಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು, ಆಮೇಲೆ ಹೆಸರು ಬೇಳೆ ನೋಡಿ, ಹೆಸರು ಬೇಳೆನ ಒಂದು 4 ಚಮಚದಷ್ಟು ನೆನೆಸಿಟ್ಕೊಂಬಿಡಿ. ನೆನೆಸಿರ್ಬೇಕು ಚೆನ್ನಾಗಿ, ನೆನೆಸಿರುವಂಥ ಹೆಸರು ಬೇಳೆ. ಅದಾದ ನಂತರ ತೆಂಗಿನಕಾಯಿ ಒಂದು ಅರ್ಧ ಬಟ್ಲು, ಒಣಮೆಣಸಿನ್ಕಾಯಿ ಒಂದು 10ರಿಂದ 12, ಇದು ನಿಮ್ಮ ಖಾರಕ್ಕೆ ಬಿಟ್ಟಿದ್ದು. ಅದಾದ ನಂತರ ಅರಿಶಿನ ಬೇಕಾಗುತ್ತೆ ಒಂಚೂರು, ಒಂದು ಚಿಟಿಕೆ ಅಥವಾ 1 ಸ್ಪೂನಷ್ಟು. ನಂತರ ಒಗ್ಗರಣೆಗೆ ಹಿಂಗೆ ಬೇಕಾಗುತ್ತೆ. ಅದಾದ ನಂತರ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಬೇಕು ನಮಗೆ, ಒಂದು 3-4 ಚಮಚ ಎಣ್ಣೆ ಬೇಕಾಗತ್ತೆ. ಆಮೇಲೆ ಸಾಸಿವೆ ಬೇಕಾಗತ್ತೆ. ಸಾಸಿವೆಯನ್ನು ಕೂಡ ನಾವು ಈ ಒಗ್ಗರಣೆಗೆ ಹಾಕ್ಕೊಳ್ತೀವಿ. ಮೇಲೊಂಚೂರು ಕರಿಬೇವಿನ ಸೊಪ್ಪನ್ನು ನೀವು ಒಗ್ಗರಣೆಗೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಟ್ಸ್ ನಾಟ್ ಮ್ಯಾಂಡೇಟರಿ. ನಂತರ ಮೆಂತ್ಯ ಒಂದು ಅರ್ಧ ಚಮಚದಷ್ಟು ಬೇಕಾಗುತ್ತೆ. ಆಮೇಲೆ ನೋಡೋಣ ಏನು ಮಾಡಬೇಕಂದ್ರೆ, ಮಾವಿನಕಾಯನ್ನು ಮೊದಲು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಅಥವಾ ತುರಿದಿಟ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಬೋದು. ಹೆಚ್ಚಾದರೂ ಹೆಚ್ಚಿ, ತುರಿದಾದ್ರೂ ತುರಿದಿ. ಇನ್ನು ಕಾಯಿ ತೆಂಗಿನ ತುರಿ ಆದರೂ ಬಳಸ್ಬೋದು, ಅಥವಾ ನೀವು ಕಟ್ ಮಾಡಿ ಕೂಡ ಉಪಯೋಗಿಸ್ಬೋದು. ಅದಾದ ನಂತರ ಸ್ಟವ್ ಹಚ್ಚಿ ಬಾಣಲೆಯನ್ನು ಇಡಿ, 1-2 ಸ್ಪೂನು ಎಣ್ಣೆಯನ್ನು ಹಾಕಿದ ನಂತರ ನೀವು ಒಂದು ಅರ್ಧ ಚಮಚೆಯಷ್ಟು ನೀವು ಮೆಂತ್ಯವನ್ನು ಹಾಕಿ. ಈ ಮೆಂತ್ಯವನ್ನು ಹಾಕಿದ ನಂತರ ಈಗ ಒಂದು ಅರ್ಧ ಸ್ಪೂನ್ ಸಾಸಿವೆ ಇವಾಗ ಒಂದು ಸತಿ ಹಾಕಿ. ಇದಾದ ನಂತರ ನೀವು ಅರಿಶಿಣವನ್ನು 1 ಚಮಚ, ಇಷ್ಟನ್ನು ಹಾಕಿಬಿಟ್ಟು ನೀವು ಸ್ವಲ್ಪ ಕಾಯಲಿಕ್ಕೆ ಬಿಡಿ. ಅದಾದ ನಂತರ ಒಣಮೆಣಸಿನ್ಕಾಯನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಈ ಮೆಣಸಿನಕಾಯಿ ಹಸಿ ಹೋಗಬೇಕು. ಸೊ ಹಾಗಾಗಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಮೆಣಸಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಫ್ಲೇಮ್ನ ಲೋ ಮಾಡಿ ಅಷ್ಟೇ, ಏಕೆಂದರೆ ಇಲ್ಲಿವರೆಗೂ ಮಾತ್ರ ಎಲ್ಲವೂ ಚೆನ್ನಾಗಿ ಆಗಬೇಕು. ಇದಾದ ನಂತರ ನಾವೇನು ಬಳಸ್ತೀವಿ ಅದು ಬೇಯೋ ಅಗತ್ಯ ಇಲ್ಲ. ಸೊ ಕಾಯಿ ತುರಿ ಅಥವಾ ಕಾಯಿ ಚೂರು ಏನು ಮಾಡ್ಕೊಂಡಿದ್ದೀರಾ ಅದನ್ನು ಇದಕ್ಕೆ ಹಾಕಿ, ಆ ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಲೋ ಫ್ಲೇಮೇ ಇರಲಿ, ಆಯಿತಾ? ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮಾವಿನಕಾಯಿ ಚೂರುಗಳನ್ನು ಹಾಕಿ ಅದನ್ನು ಕೂಡ ಬಿಸಿ ಮಾಡಿ. ನೆನಪಿರಲಿ ನಿಮಗೆ, ಈ ಕಾಯಿ ಚೂರು ಇರಬಹುದು ಅಥವಾ ಮಾವಿನಕಾಯಿ ಇರ್ಬೋದು, ಇದು ಸಂಪೂರ್ಣವಾಗಿ ಬೇಯಲೇಬಾರ್ದು, ಬರೀ ಬೆಚ್ಚಗಾಗಬೇಕಷ್ಟೇ. ಸೊ ಈ ರೀತಿ ಬೆಚ್ಚಗೆ ಮಾಡ್ಕೊಳ್ಳಿ. ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಸ್ಟವನ್ನು ಕಂಪ್ಲೀಟಾಗಿ ಆಫ್ ಮಾಡಿಬಿಡಿ. ಸೊ ಬೆಚ್ಚಗಾಗಿದೆ. ಈಗ ಸ್ವಲ್ಪ ಆರಿದ ನಂತರ ಜಾರ್ಗೆ ಅದೆಲ್ಲವನ್ನು ವರ್ಗಾಯಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಉಪ್ಪು ಹಾಕಿದ ನಂತರ ಅದಕ್ಕೆ ನೀವು ಬೆಲ್ಲವನ್ನು ಸೇರಿಸಬೇಕಾಗತ್ತೆ. 1 ಚಮಚೆಯಷ್ಟು ಬೆಲ್ಲವನ್ನು ಸೇರಿಸಿ. ಈಗ ನೀವು ನೆನೆಸಿಟ್ಕೊಂಡಿದ್ರಲ್ಲ ಹೆಸರುಬೇಳೆ ಚೆನ್ನಾಗಿ ನೆಂದಿರಬೇಕು. ಈ ನೆಂದಿರುವಂಥ ಹೆಸರುಬೇಳೆಯನ್ನು ನೀರು ತೆಗೆದು ಒಂದು 3-4 ಚಮಚ ಹಾಕಿ. ಇದೇ ಈ ಒಂದು ಮಾವಿನಕಾಯಿ ಚಟ್ನಿಯ ಹೈಲೈಟ್ ಅಂತ ಹೇಳ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ತುಂಬ ನುಣ್ಣಗೆ ರುಬ್ಬಬೇಡಿ, ರುಚಿ ಒಂಥರ ಆಗುತ್ತೆ. ಸೊ ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ರುಬ್ಬಿಕೊಂಡಿದ್ದಾಯಿತು. ಈಗ ಮತ್ತೆ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು. ಬಾಣಲೆ ಇಡಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆನಂತರ 1 ಚಮಚೆಯಷ್ಟು ಸಾಸಿವೆಯನ್ನು ಹಾಕಿ. ಈ ಸಾಸಿವೆ ಆದ ನಂತರ ಇದಕ್ಕೆ ನಾವು ಹಿಂಗನ್ನು ಹಾಕಬೇಕಾಗತ್ತೆ. ಸೊ ಇದು ಘಮವನ್ನು ಕೊಡುತ್ತೆ, ಅಷ್ಟೇ ಅಲ್ಲ ರುಚಿಯನ್ನು ಹೆಚ್ಚುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ವಲ್ಪ ಹಿಂಗನ್ನು ನಾವು ಇದಕ್ಕೆ ಹಾಕ್ತಾ ಹೋಗ್ತೀವಿ. ಹಿಂಗನ್ನು ಹಾಕಿದ ನಂತರ ಮುಗೀತು, ಒಗ್ಗರಣೆ ರೆಡಿಯಾಗಿದೆ. ಸೊ ಒಗ್ಗರಣೆ ರೆಡಿಯಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಡೈರೆಕ್ಟಾಗಿ ಚಟ್ನಿಯನ್ನು ಯಾವ ಪಾತ್ರೆಗೆ ವರ್ಗಾಯಿಸಿಕೊಂಡಿರ್ತೀವೋ ಆ ಪಾತ್ರೆಗೆ ಇದನ್ನು ನಾವು ಹಾಕಿಬಿಡೋಣ. ಸೊ ಮೇಲೆ ಒಗ್ಗರಣೆಯನ್ನು ಕೊಟ್ಟಾಗ ಪರಿಮಳ ಘಮ್ಮಂತ ಬರೋದಷ್ಟೇ ಅಲ್ಲ, ರುಚಿ ಕೂಡ ಅಮೋಘವಾಗಿರುತ್ತೆ. ಬೇಕಾದರೆ ನೀವು ಇದಕ್ಕೆ ಕರಿಬೇವನ್ನು ಕೂಡ ಒಗ್ಗರಣೆಗೆ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕಲ್ವಾ ಅಂದರೆ ಬೇಕಾದರೆ ನೀವು ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಸಿಯನ್ನು ಹಾಕಬೇಕಾಗತ್ತೆ, ಅದನ್ನು ನೀವು ಬೆಚ್ಚಗೆ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಅಗತ್ಯ ಇಲ್ಲ. ಇದೇ ರುಚಿ ಭಿನ್ನ ಆಗಿರೋದ್ರಿಂದ ಇಷ್ಟು ಸಾಕು. ಸೊ ಇದು ರೆಡಿ ಆಯಿತು.
ಬಾಯಲ್ಲಿ ನೀರು ತರಿಸುವಂತಹ, ನಾಲಿಗೆಗೆ ಹದವಾದ ರುಚಿಯನ್ನು ಕೊಡುವಂತಹ ಹುಳಿಯಾದಂತಹ ಮಾವಿನಕಾಯಿ ಚಟ್ನಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಹೇಗನಿಸ್ತು ಅಂತ ನನಗೆ ಕೂಡ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿದ್ರೆ ಅಂತ ಹೇಳ್ತಾ, ಇದನ್ನು ನೀವು ಅನ್ನಕ್ಕೆ ಅಥವಾ ಚಪಾತಿಗೆ ಅಥವಾ ದೋಸೆಗೆ ಹೇಗೆ ಬೇಕಾದರೂ ಬಳಸ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಅನ್ನಕ್ಕೆ ನೀವು ಒಂದು ಚೂರು ಕಡಲೆಕಾಯಿ ಎಣ್ಣೆನ ಅಥವಾ ಯಾವುದನ್ನ ಎಣ್ಣೆನ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾ? ಹಾಗಾದರೆ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತಿಗೆ ಬರ್ತೀನಿ. ಇದು ದೇವೀಸ್ ಕಿಚನ್. ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇವತ್ತಿನ ಕಿವಿ ಮಾತೇನಪ್ಪ ಅಂತಂದರೆ, ಸ್ವಲ್ಪ ನೀವು ಆಶ್ಚರ್ಯ ಪಡ್ತೀರಾ, ಆದರೆ ಖುಷಿ ಆಗ್ತೀರಾ. ನುಗ್ಗೆ ಸೊಪ್ಪು ತುಂಬಾ ಇಷ್ಟ ಆಗುತ್ತಲ್ವ ಎಲ್ರಿಗೂ ಕೂಡ. ಆದರೆ ನುಗ್ಗೆ ಸೊಪ್ಪನ್ನು ಬಿಡಿಸುವಾಗ ತುಂಬಾ ಕಷ್ಟ ಅನಿಸುತ್ತೆ. ಯಾರಪ್ಪ ಕೂತ್ಕೊಂಡು ಬಿಡಿಸ್ತಾರೆ ಅಂತ, ಕಡ್ಡಿ ಸಿಗುತ್ತೆ ಹಾಗೆ ಹೀಗೆ ಅಂತ. ನೀವೇನು ಮಾಡ್ಬೋದು ಗೊತ್ತಾ? ನುಗ್ಗೆ ಸೊಪ್ಪು ತಂದ ತಕ್ಷಣ ಒಂದು 2-3 ನ್ಯೂಸ್ ಪೇಪರ್ ಶೀಟ್ ತೊಗೊಂಡು ಅದರಲ್ಲಿ ಗಟ್ಟಿಯಾಗಿ ಸುತ್ತಿಟ್ಬಿಡಿ. ನೀವು ರಾತ್ರಿ ಸುತ್ತಿಟ್ಟರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ತನ್ನಷ್ಟಕ್ಕೆ ತಾನೇ ಎಲೆಗಳೆಲ್ಲ ಬಿದ್ದಿರುತ್ತೆ, ಕಡ್ಡಿ ಎಲ್ಲ ಸಪ್ರೇಟ್ ಆಗೋಗಿರುತ್ತೆ. ಏನು ನಿಜಾನ ಅಂತಂದರೆ ಖಂಡಿತ ನಿಜ. ನಾನು ಸೊಪ್ಪು ತಂದಿದ್ರೆ ನಿಮ್ಗೆ ತೋರಿಸ್ತಾ ಇದ್ದೆ. ಅದು ಕಡ್ಡಿ ಎಲ್ಲ ಹಾಗೆ ಇರುತ್ತೆ, ಎಲೆಗಳೆಲ್ಲ ಉದುರ್ಕೊಂಡಿರುತ್ತೆ. ಸೊ ಅವಾಗ ನಿಮಗೆ ತುಂಬ ಸುಲಭ, ಬೆಳಗ್ಗೆ ಚಕ್ ಅಂತ ನೀವು ಅಡುಗೆ ಮಾಡ್ಬೋದು. ಟ್ರೈ ಮಾಡಿ ಕಣ್ರಿ. ನಾನು ನಿಮ್ಗೆ ಯಾವಾಗಾದರೂ ನಾನು ನುಗ್ಗೆ ಸೊಪ್ಪು ತಂದಾಗ ಇದನ್ನು ಸಾಕ್ಷಿ ಸಮೇತ ತೋರಿಸ್ತೀನಿ. ಸೊ ಇಷ್ಟ ಆಯ್ತಾ ಇವತ್ತಿನ ಟಿಪ್ಪು? ಓಕೆ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಪ್ರಯತ್ನ ಮಾಡ್ತಾಯಿರಿ. ನಮ್ಮಲ್ಲಿ ಕೊಡುವಂಥ ಎಲ್ಲ ಅಡುಗೆಗಳನ್ನು ಕೂಡ ಪ್ರಯತ್ನ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗೂ ಹಂಚ್ಕೊಳ್ಳಿ. ಹಾಗೆ ಇನ್ನಷ್ಟು ಜನರಿಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ ಕೂಡ.